ನಮಸ್ಕಾರ. ಆಶಾ ಕಾರ್ಯಕರ್ತೆಯರ ಪ್ರೊಟೆಸ್ಟ್ ಅಶ್ವಮೇಘ ಸ್ಪೆಷಲ್ಗೆ ಸ್ವಾಗತ. ನಾನು ಸುಧಾ ಗೌಡ. ಅವರೆಲ್ಲರೂ ಪ್ರತಿ ಮನೆಗೆ ತೆರಳಿ ಜನರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ಆದರೆ ಸರ್ಕಾರ ಇವರಿಗೆ ಬೇಕಾದ ಸೌಲಭ್ಯ ಒದಗಿಸಲು ವಿಫಲವಾಗಿದ್ದು ಅನೇಕ ವರ್ಷಗಳಿಂದ ಬೇಡಿಕೆ ಈಡೇರಿಸದೆ ಸರ್ಕಾರ ಸತಾಯಿಸ್ತಾ ಇದ್ದು ಇದರಿಂದ ಮನ ನೊಂದಿರುವ ಅವರೆಲ್ಲ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾಗಿದ್ರೆ ಯಾರು ಇವರ ಬೇಡಿಕೆಗಳೇನು ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಆಶಾ ಕಾರ್ಯಕರ್ತೆಯರು. ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಆಶಾ ಕಾರ್ಯಕರ್ತೆಯರ ಪಟ್ಟು. ವಿಧಾನಸೌಧ ಚಲೋಗೆ ಮುಂದಾದ ಸಾವಿರಾರು ಕಾರ್ಯಕರ್ತೆಯರು. ಎಸ್, ಒಂದು ಕಡೆ ಗುಲಾಬಿ ಬಣ್ಣದ ಸೀರೆಯಲ್ಲಿ ಓಡಾಡುತ್ತಿರುವ ಹೆಣ್ಣು ಮಕ್ಕಳು, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶದ ಘೋಷಣೆ. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಹೌದು, ಒಂದು ಕಡೆ ಸರ್ಕಾರ ಹಾಗೂ ವಿಪಕ್ಷಗಳ ಜಟಾಪಟಿಯ ಝಲಕ್, ಅಧಿವೇಶನದ ಸದನದೊಳಗೆ ಕದನ ನಡೆಯುತ್ತಿದ್ರೆ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಾವು ಜೋರಾಗುತ್ತಿದೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಎಂದು ಇಂದು ರಾಜ್ಯದಾದ್ಯಂತ ಇರುವ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಾಗೂ ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಇಂದು ನಿನ್ನೆಯ ಕಥೆಯಲ್ಲ. ಹಲವು ವರ್ಷಗಳಿಂದ ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಎಂದು ಸರ್ಕಾರದ ಬಳಿ ಮನವಿ ಮಾಡುತ್ತಾ ಬರುತ್ತಿದ್ದ ಆಶಾ ಕಾರ್ಯಕರ್ತೆಯರು ಪ್ರತಿ ಬಾರಿ ಭರವಸೆಯೊಂದಿಗೆ ವಾಪಸ್ಸಾಗುತ್ತಿದ್ರು. ಆದ್ರೆ ಈ ಬಾರಿ ಭರವಸೆಗೆ ಮಣಿಯದೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇನ್ನು ಬಿರು ಬಿಸಿಲಿನ ಬೇಗೆಯಲ್ಲಿ ದೂರದೂರಿನಿಂದ ಮಕ್ಕಳು ಹಾಗೂ ತಮ್ಮ ಬಟ್ಟೆ ಬರೆ ಕೈಚೀಲ ಹೊತ್ತು ಬಂದಿದ್ದ ಆಶಾ ಕಾರ್ಯಕರ್ತೆಯರ ಆಕ್ರೋಶದ ಕಟ್ಟೆ ಒಡೆದು ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗಿದ್ವು. ರಾಜ್ಯ ಮಟ್ಟದ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಸೊ ಮುಖ್ಯವಾಗಿ ನಮ್ಮ ಪ್ರಮುಖವಾದಂಥ ಬೇಡಿಕೆ ಅಂತ ಅಂದರೆ, ಈಗ ನಮ್ಮ ಒಂದು ವೇತನ ಮಾದರಿ ಇದೆ, ಎಲ್ಲಿ ಒಂದು RCH ಪೋರ್ಟಲ್ ಅಂತ ಹೇಳಿ ಅದಕ್ಕೆ ಲಿಂಕ್ ಮಾಡಿದ್ದಾರೆ. ಅದರಿಂದ ಕಳೆದ 8 ವರ್ಷಗಳಿಂದ ನಾವು ಸಾಕಷ್ಟು ಇದು ಅಮೌಂಟನ್ನು ಕಳ್ಕೊತಾ ಇದ್ದೀವಿ. ನಾವಿವಾಗ ಬೈ ಚಾನ್ಸ್ 5,000 ನಾವು ದುಡಿದಿದ್ರೆ ನಮಗೆ ಕೈ ಸಿಕ್ಕೋದು 2,000 ಸರ್. ಸೊ ನಮಗೆ ಗೊತ್ತಿಲ್ಲ ಅದು ಎಲ್ಲಿ ಹೋಗ್ತದೆ, ಏನಾಗ್ತದೆ ನಮಗೆ ಗೊತ್ತಿಲ್ಲ. ಇದಕ್ಕೆ ಬೇಕಾದಂತಹ ಮಾಹಿತಿಗಳನ್ನ ಸರ್ಕಾರಕ್ಕೆ ಫ್ಯಾಕ್ಸ್ ಮುಖಾಂತರ ಕೊಟ್ಟಿದ್ದೀವಿ. ಇನ್ನೂ ಕ್ರಮ ತಗೊಂಡಿಲ್ಲ ಆರೋಗ್ಯ ಇಲಾಖೆ. ಸೊ ನಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದು ತೋರಿಸ್ತಾ ಇದೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಅಂತ. ಇದು ನಾವೇನೋ ಹೇಳಿ ಕರ್ಕೊಂಡ್ಬಂದಿರೋದಲ್ಲ, ಪ್ರಾಬ್ಲಮ್ ಇದೆ, ಅದೇ ಇದು ನಿರೀಕ್ಷೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಅದರ ಪ್ರದರ್ಶನ ಇದು ಸರ್. ಸೊ ನಾವು ಕೇಳ್ತಿರೋದು ಇದನ್ನು ಆದಷ್ಟು ಬೇಗ ನೀವೇನು ವೇತನ ಮಾದರಿನ ಇಟ್ಕೊಂಡಿದ್ದಾರೆ RCH ಪೋರ್ಟಲ್ ಮುಖಾಂತರ ಅದನ್ನು ಫಸ್ಟ್ ತೆಗಿರಿ ಅನ್ನೋದು. ಆಶಾ ಕಾರ್ಯಕರ್ತರನ್ನ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಏನಕ್ಕೆ? ಅವರು ಬರೀ ದುಡಿಸ್ಕೊಳಕ್ ಮಾತ್ರ ನಮ್ಮನ್ನ ಆಶಾ ಕಾರ್ಯಕರ್ತರು ನಡೆದಾಡುವ ದೇವರು ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಒಂದು ಕುಟುಂಬ ಇದೆ, ಅವ್ರಿಗೂ ಗಂಡ ಮಕ್ಕಳಿದ್ದಾರೆ ಅಂತಂತ ಮಾತ್ರ ಯಾವುದೇ ಸರ್ಕಾರ ತಿಳ್ಕೊತಾ ಇಲ್ಲ. ಮತ್ತೆ ನಮ್ಮ ನೋವು ಮತ್ತೆ ಆಗು ಹೋಗುಗಳನ್ನ ಯಾರು ಕೂಡ ನಮ್ಮ ಕಷ್ಟಗಳು ಕೇಳ್ತಾನೆ ಇಲ್ಲ. ನಮ್ಮ ಕಷ್ಟ ನಮ್ಗೆ ಮಾತ್ರ ಗೊತ್ತು ಅಂತ ಅನ್ಕೋಬೋದು. ಗೌರವಧನ ಹೆಚ್ಚಿಸಬೇಕು, ಪ್ರೋತ್ಸಾಹಧನ ಹೆಚ್ಚಿಸಬೇಕು, ಮತ್ತು ನಿಗದಿತ ಸಮಯದಲ್ಲಿ ಕೊಡಬೇಕು. ಮತ್ತು RCH ಪೋರ್ಟಲಿಂದ ತುಂಬ ಆಶೆಗಳಿಗೆ ನಷ್ಟ ಆಗ್ತಾ ಇದೆ. ಮಂತ್ಲಿ ಬರುವಂಥ ಪ್ರೋತ್ಸಾಹಧನ RCH ಪೋರ್ಟಲಿಂದ ಕೇಂದ್ರದಿಂದ ಬರ್ತಾ ಇರೋದು ತುಂಬ ನಷ್ಟ ಆಗ್ತಾ ಇದೆ. ಓನ್ಲಿ ಗೌರವಧನ 5,000 ಮಾತ್ರ ಇದೆ. 5,000 ಜೀವನ ಮಾಡೋಕ್ಕಾಗಲ್ಲ, ಒಂದು ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗಲ್ಲ, ಪೌಷ್ಟಿಕಾಹಾರ ನಾವು ಸೇವಿಸೋಕ್ಕಾಗಲ್ಲ. ಎಲ್ಲರಿಗೂ ಆರೋಗ್ಯ ಮಾಹಿತಿ ಕೊಡೋರು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳಕ್ಕಾದ್ರೂ ಅಷ್ಟು ಬೇಕಲ್ವರ, ಮಾಡ್ಕೊಳಕ್ಕಾಗ್ತಾಯಿಲ್ಲ. RCH ಪೋರ್ಟಲಿಂದಲೇ ನಮಗೆ ತುಂಬ ನಷ್ಟ ಆಗ್ತಾ ಇರೋದು. ಇನ್ನು ಆಶಾ ಕಾರ್ಯಕರ್ತೆಯರಿಗೆ 15,000 ಕನಿಷ್ಠ ವೇತನ ಜಾರಿಗೊಳಿಸಬೇಕು. ನಿವೃತ್ತಿ ಪರಿಹಾರವನ್ನ 3,000ಕ್ಕೆ ಏರಿಸಬೇಕು. ಪ್ರೋತ್ಸಾಹ ಧನವನ್ನ RCH ಆಪ್ನಲ್ಲಿ ಅಪ್ಲೋಡ್ ಮಾಡುವುದನ್ನ ನಿಲ್ಲಿಸಬೇಕೆಂದು ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದಾರೆ. ಇಂದಿನ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸುಮಾರು 30,000ಕ್ಕೂ ಸಂಖ್ಯೆಯಲ್ಲಿ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇನ್ನಷ್ಟು ಶಕ್ತಿ ತುಂಬಿದ್ರು. ಇನ್ನು ಆಶಾ ಕಾರ್ಯಕರ್ತೆಯರ ಪ್ರತಿಭಟನಾ ಕಾವು ಏರುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬಂದು ಮನವಿಯನ್ನ ಸ್ವೀಕರಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಆರೋಗ್ಯ ಸಚಿವರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮನವರಿಕೆ ಮಾಡಿಸಿ ಆದಷ್ಟು ಬೇಗ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಭರವಸೆ ನೀಡಿದ್ರು. ಆದರೆ ಆಶಾ ಕಾರ್ಯಕರ್ತೆಯರು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಬಿಗಿ ಪಟ್ಟು ಹಿಡಿದು ಕುಳಿತಿದ್ರು.
ಒಟ್ನಲ್ಲಿ ಇಂದು ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಜೋರಾಗಿ ನಡೆದಿದ್ದು, ಸಚಿವರ ಭರವಸೆಗೂ ಮಣಿಯದೆ ಆಶಾ ಕಾರ್ಯಕರ್ತೆಯರು ನಾಳೆಯೂ ಕೂಡ ಹೋರಾಟ ಮುಂದುವರೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿರುವುದಂತೂ ಸತ್ಯ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.